ರಾಶಿಗಳಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ತಾವು ಸ್ವಲ್ಪ ಜೋಪಾನವಾಗಿರಬೇಕು ಅಂತಲೇ ಹೇಳ್ತೀರಿ. ಅಷ್ಟಾಗಿ ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಎಲ್ಲೋ ಒಂದು ಕಡೆ ತಾವು ಪ್ರತಿನಿತ್ಯ ಮಾಡ್ತಕ್ಕಂಥ ಕೆಲಸದಲ್ಲಿ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ. ಇದೆಲ್ಲದಕ್ಕೂ ಕೂಡ ಗುರುವಿನ ಅನುಗ್ರಹ ಬಹಳ ಮುಖ್ಯ. ಗುರು ಲೇನಿ ವಿದ್ಯೆ ಗುಡ್ಡಿ ವಿದ್ಯೆ ಅಂತ ಹೇಳ್ತಾರೆ. ಅಂತಂದರೆ ಗುರುಗಳ ಅನುಗ್ರಹವಿಲ್ಲದ ವಿದ್ಯೆ, ಗುರುಗಳ ಮಾರ್ಗದರ್ಶನವಿಲ್ಲದ ವಿದ್ಯೆಯನ್ನು ನಾವೇನಾದರೂ ಕಲ್ತಿದ್ದೆ ಆದರೆ ಅದು ಅಷ್ಟಕ್ಕಷ್ಟೇ, ನಾವು ಅದನ್ನು ಕಲ್ತರೂ ವ್ಯರ್ಥ, ವೇಸ್ಟು. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಕ್ಕಂಥದ್ದಷ್ಟೇ, ಗುರು ಎಂಬತಕ್ಕಂಥ ಒಂದು ಸ್ಥಾನಕ್ಕೆ ವಯಸ್ಸಿನ ತಾರತಮ್ಯ ಇಲ್ಲ. ವಯಸ್ಸಲ್ಲಿ ಚಿಕ್ಕವರನ್ನ ಆಗಿರಲಿ, ದೊಡ್ಡವರನ್ನ ಆಗಿರಲಿ, ಯಾರಾದರೂ ನಿಮಗೆ ಈ ವಿಚಾರವಾಗಿ ನಿಮಗೇನೋ ಅರ್ಥ ಆಗ್ತಾ ಇಲ್ಲ ಅಂತಂದರೆ ಅವರನ್ನು ಕೇಳಿ ಪಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಸ್ವಲ್ಪ ಜೋಪಾನವಾಗಿರಬೇಕು, ಹುಷಾರಾಗಿರಬೇಕು. ಏನೇ ಒಂದು ಕೆಲಸವನ್ನು ಮಾಡೋದಾದ್ರೂ ಕೂಡ ಪಕ್ಕದಲ್ಲಿರ್ತಕ್ಕಂಥವ್ರಾಗಲಿ, ಅದನ್ನು ತಿಳಿದಿರ್ತಕ್ಕಂಥವ್ರಾಗಲಿ, ಅವರ ಜೊತೆ ಒಂದಿಷ್ಟು ಚರ್ಚೆಯನ್ನು ಮಾಡಿ, ತರ್ಕವನ್ನು ಮಾಡಿ, ಅವರು ಕೊಡ್ತಕ್ಕಂಥ ಒಂದಿಷ್ಟು ಗುಪ್ತ ಮಾರ್ಗದರ್ಶನಗಳನ್ನು ಅನುಸರಿಸ್ಕೊಂಡು ತಾವು ಮುಂದುವರೆದಿದೆ ಆದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇರೋದರಲ್ಲಿ ಒಂದಿಷ್ಟು ಚೇತರಿಸ್ಕೊಳ್ತೀರಿ. ಹಾಗಾಗಿ ತಾವು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ, ಯಾವುದಾದ್ರೂ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಬಾಬಾರವರ ಸನ್ನಿಧಾನ ಆಗಿರ್ಬೋದು, ರಾಯರ ಸನ್ನಿಧಾನ ಆಗಿರ್ಬೋದು, ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬಂದು ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ, ನಿಮ್ಮ ಪಿತೃದೇವತೆಗಳ ಅನುಗ್ರಹವನ್ನು ಪಡ್ಕೊಂಡಿದ್ದೆ ಆದರೆ ಮತ್ತಷ್ಟು ಕೆಲಸಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ.